ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇರುವಂಥ ಜಾಗದಲ್ಲಿ. ಅದು ಎಲ್ಲಿದೆಯಪ್ಪ ಅಂತ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಅದಿರೋದು ನಮ್ಮ ಕರ್ನಾಟಕದಲ್ಲೇ, ಅದು ಎಕ್ಸ್ಪೆಷಲಿ ಹುಬ್ಳಿಯಲ್ಲಿ. ಇದು ವರ್ಲ್ಡ್ಗೆ ಅತಿ ಉದ್ದವಾಗಿರುವಂಥ ಪ್ಲಾಟ್ಫಾರ್ಮು, ಸೆಂಟ್ರಲ್ ಇರೋದು ಗೈಸ್. ಇದು ಎಷ್ಟು ದೂರ ಐತೆ ಅಂದರೆ ಫಸ್ಟು ವಾಕ್ ಮಾಡ್ತೀನಿ, ವಾಕ್ ಮಾಡಿ ಎಷ್ಟು ನಿಮಿಷಕ್ಕೆ ಆ ಎಂಡ್ ತಲುಪ್ಬೋದು ಅಂತ ನಿಮಗೆ ತಿಳಿಸ್ತೀನಿ. ತದನಂತರ ಇದು ಎಷ್ಟು ಮೀಟ್ರ್ ಐತೆ ಎಲ್ಲ ಹೇಳ್ತೀನಿ. ಆಮೇಲೆ ಭಾರತದಲ್ಲಿ ಅತಿ ದೊಡ್ಡದು ರೈಲ್ವೆ ಸ್ಟೇಷನ್ ಯಾವುದಪ್ಪ ಅಂತ ನೋಡೋಕೆ ಹೋದರೆ ಔರಾ ರೈಲ್ವೆ ಸ್ಟೇಷನು. ಅದು ಹಳೆಯ ರೈಲ್ವೆ ಸ್ಟೇಷನು, ಅತಿ ಉದ್ದವಾಗಿರುವಂಥ ರೈಲ್ವೆ ಸ್ಟೇಷನು. ಅದೇ ಅತಿ ಹೆಚ್ಚು ಟ್ರೈನ್ ಬರೋವಂಥ ರೈಲ್ವೆ ಸ್ಟೇಷನ್ ಯಾವುದಪ್ಪ ಅಂದರೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನು. ಪ್ರತಿನಿತ್ಯ 263 ರೈಲು ಬರುತ್ತಲ್ಲಿ, ಡೈಲಿ ಹೋಗೋದು. 5 ನಿಮಿಷಕ್ಕೂ ಒಂದೊಂದು ಹೋಗ್ತಾ ಇರುತ್ತೆ. ಇವಾಗ ನೋಡ್ಬೋದು ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನಲ್ಲಿ ಇವಾಗ ನಾವಿದ್ದೀವಿ. ಇಲ್ಲಿ ಟೈಮ್ ಬಂದು ಎಕ್ಸಾಕ್ಟಾಗಿ 9 ಗಂಟೆಗೆ. ಏನೋ ಒಂಥರ ಸೌಂಡ್ ಆಗ್ಬಿಡ್ತು ನನಗೆ. ಇವಾಗ ಬನ್ನಿ, ಈ ಬೋಲ್ಡಿಂದ ಲಾಸ್ಟ್ ಎಂಡಿಂಗು ಈ ಥರ ನಿಮಗೆ ಏನು ಕೆಳಗಡೆ ಸಿಗುತ್ತಲ್ವ, ಈ ಥರ ಇಳಿಯೋತವ ಎಷ್ಟು ದೂರ ಐತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಅದು ಬೈ ವಾಕ್ ಮಾಡಿಕೊಂಡು ಈ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ ಗುರು. ಇವಾಗ ಎಕ್ಸಾಕ್ಟಾಗಿ ಟೈಮ್ ಬಂದು 9 ಗಂಟೆ. ನಾವು ಆ ಲಾಸ್ಟ್ ಎಂಡಿಗೆ ಹೋಗಿ ತಲುಪಿದಾಗ ಎಷ್ಟಾಗಿರುತ್ತೆ ಅನ್ನೋದನ್ನ ಟೈಮ್ನ ನೋಟ್ ಮಾಡೋಣ. ಬನ್ನಿ ಇವಾಗ ವಾಕಿಂಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಗುರು. ಒಂದು ಬುಕ್ ಬೇರೆ ಹಿಡ್ಕೊಂಬಿಟ್ಟಿದ್ದೀನಿ ಕೈಲಿ, ಹಂಗೆ ವಾಕ್ ಮಾಡ್ತಾ ಇರೋದು. ನೋಡೋಣ ಎಷ್ಟು ದೂರ ಐತೆ ಅಂತ. ಹೇಳ್ರಿ, ಒಂದು ಟ್ರೈನು ಎಲ್ಲಿವರೆಗೆ ಹಾಕವನೆ ಅಂತ ತೋರಿಸ್ತೀನಿ ನಿಮಗೆ. ಇದು ಎಂಡಿಂಗಾ, ಇಲ್ಲಿಗೆ ಹಾಕವನೆ. ನೀವು ಹಂಗೆ ನೋಡ್ತಾ ಇರಿ ವಿಡಿಯೋ, ಎಲ್ಲಿವರೆಗೂ ಬರುತ್ತೆ ಈ ಟ್ರೈನು ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ನೀವು ಈ ಟ್ರೈನ್ಗಳಿಗೆ ಪಾರ್ಸಲ್ ಮಾಡ್ತಾರಲ್ಲ ಬೈಕ್ಗಳು ನೋಡ್ರಿ, ಇಲ್ಲಿ ಪ್ಯಾಕಿಂಗ್ ಆಗುತ್ತೆ. ನಿಮಗೆ ಕಾಸು ಕೊಟ್ಟರೆ ಇಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಇಲ್ಲಿಂದ ಇವಾಗ ಇಲ್ಲಿ ಬೈಕ್ಗಳು ತೊಗೊತಾರೆ, ಅವ್ರ ಊರುಗಳಿಗೆ ಇಲ್ಲಿಂದನೇ ತಗೊಂಡೋಗ್ಬಿಡ್ತಾರೆ. ಇನ್ನೊಂದು ಪ್ಲಸ್ ಏನು ಮಾಡ್ತಾರೆ ಅಂದರೆ ಬೇರೆ ಕಡೆಯಿಂದನೂ ಇಲ್ಲೂ ಕಳಿಸ್ತಾರೆ. ಹುಬ್ಳಿ ಲಾಂಗೆಸ್ಟು ಟ್ರೈನ್ ನೆಟ್ವರ್ಕ್ ಕೂಡ ಒಂದೈತೆ. ಇಲ್ಲಿಂದ ಡೆಲ್ಲಿಗೂ ನಿಮಗೆ ಟ್ರೈನ್ ಸಿಗುತ್ತೆ, ಡೈರೆಕ್ಟ್ ಟ್ರೈನ್ಗಳು. ಮತ್ತು ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ನೋಡಿದಿರಲ್ಲ, ಅದು ರನ್ ಆಗೋದು ಇದೇ ರೂಟಲ್ಲಿ ಗೈಸ್. ಬಾ 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 ಎಷ್ಟು ದೊಡ್ಡದು ಗೊತ್ತಾ, ಹೇಳಕ್ಕೆ ಹೋದರೆ ನೀವು ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಗಾಯ್ಸ್. ಇದು ಎಂತಕ್ಕಾಗತ್ತಳೆ ನೋಡಿ, 2 ಸೈಡು ಬೆಂಗಳೂರು ಟ್ರೈನು, ಇದು ಮೈಸೂರು ಟ್ರೈನು. ಯಾವುದು ಅಂದ್ಕೊಂಡ್ರೆ ಇದು ಗೋಲ್ ಗುಂಬಜ್ ಟ್ರೈನು. ಈ ಕಡೆ ಏನು ನಿಂತೈತಲ್ವಾ, ಇದು ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ಸು. 2 ಒಂದೇ ಸಲ ಬಂದ್ಬಿಟ್ಟವೆ. ಇದು ಲೇಟಾಗಿ ಬರಬೇಕಾಗಿತ್ತು, ಬೇಗನೆ ಬಂದ್ಬಿಟ್ಟವನೆ. 9:15 ಬರಬೇಕಾಗಿತ್ತು, ಇದು 9 ಗಂಟೆಗೆ ಇಲ್ಲ ಐತೆ ಗೈಸ್. ಇದು ಡೆಲ್ಲಿಯಿಂದ ಬಂದಿರೋ ಟ್ರೈನು. ಹತ್ತತ್ರ ಇವಾಗ ಆಗಲೇ ಒಂದು 2000 ಕಿಲೋಮೀಟ್ರ್ ಹೊಡೆದ್ಬಿಟ್ಟಿರ್ತಾನೆ. ನೆನ್ನೆ ಬೆಳಗ್ಗೆ 8:00 ಬಿಟ್ಟಿರೋದು ಗೈಸ್ ಆ ಟ್ರೈನು. ನಾಳೆ ಬೆಳಗ್ಗೆ 5 ಗಂಟೆಗೆಲ್ಲ ಯಶವಂತಪುರಕ್ಕೆ ಹೊಡೆದ್ಬಿಡ್ತಾನೆ. ಈ ಟ್ರೈನ್ ನೋಡಿ ಆಗಲೇ ಮೂವ್ ಆಯ್ತೈತೆ ಇವಾಗ ಗಾಯ್ಸ್. ನೋಡ್ರಿ, ನಡ್ಕೊಂಡು 5 ನಿಮಿಷ ಬಂದೆ ಅಷ್ಟೇ. 5 ನಿಮಿಷ ಬಂದ ಮೇಲೆ ಇಲ್ಲಿ ನೋಡ್ರಿ ಟ್ರೈನೇ ಎಂಡ್ ಆಗೋಯ್ತು. ಇವಾಗ ನಾವೇನು ಮಾಡಬೇಕು ಅಂದರೆ ಈ ಕಡೆಯಿಂದ ಆ ಸೈಡಿಗೆ ಜಂಪ್ ಆಗಬೇಕು, ಆ ಸೈಡ್ ಕಂಟಿನ್ಯೂ ಮಾಡಬೇಕು. ಅದು ನಿಮಗೆ ಫುಲ್ಲು ಲಾಂಗ್ ಹೋಗೋದು. ಅಲ್ಲಿಗೆ ಜಂಪ್ ಆಗಿಬಿಡೋಣ, ಇಳಿದು ಆ ಸೈಡ್ ಹೋಗ್ಬಿಡೋಣ. ಓಹ್, ಹೆವಿ ಪೇಷನ್ಸ್ ಬೇಕಪ್ಪು. ಈ ಕಡೆ ಮಾತ್ರ ಇಳಿದು ಆ ಕಡೆ ಜಂಪ್ ಆಗಬೇಕು. ಕರೆಕ್ಟಾಗಿ 5 ನಿಮಿಷ 41 ಸೆಕೆಂಡ್ ಆಗೈತೆ ಗೈಸ್ ಇಲ್ಲಿಗೆ ಬರೋಷ್ಟೊತ್ತಿಗೆ. ನೋಡಿರಿ, ಕಾಲು ಭಾಗನೂ ಬಂದಿಲ್ಲ, ಆಗಲೇ ಒಂದು ಟ್ರೈನ್ ಇದೆ ಎಂಡ್ ಆಗೋಯ್ತು ಇಲ್ಲಿಗೆ. ಇನ್ನು ಕಾಲು ಭಾಗ ಬಂದಿಲ್ಲ. ನಾನು ಹಿಂಗೆ ಪ್ಲ್ಯಾಟ್ಫಾರ್ಮಲ್ಲೇ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ. ಇಳಿದು ಎತ್ಕೊಂಡು ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ. ನೋಡಿರಿ, ಹೋಯ್ತೈತೆ ಯಾವುದೋ ಬೇರೆ ಟ್ರೈನು. ಇಲ್ಲಂತೂ 5 ನಿಮಿಷಕ್ಕೂ ಬರ್ತಾ ಇರುತ್ತೆ, ಪಾಸ್ ಆಯ್ತಾ ಇರೋದು ಗೈಸ್. ಇಲ್ಲಿ ಎತ್ತೋದು ಮಾಡೋರೆ ನೋಡಿ, ಮುಂದೆಗಡೆ ಹೋಗಿ ಎತ್ಬೋದು. ಇವಾಗ ಟೈಮು 6 ನಿಮಿಷ 22 ಸೆಕೆಂಡ್ ಆಗೈತೆ. ಕರೆಕ್ಟಾಗಿ ಹತ್ತುತ್ತಾ ಇದ್ದೀವಿ ಇವಾಗ ಮೇಲ್ಗಡೆ. ಮುಂದೆ ಟಕ ಅಂತ ನಡೀತಾ ಇದ್ದೀನಿ ಗೈಸ್, ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಅಂತ. ಇವಾಗ ಹಂಗ ಮಾಡಿ ಹತ್ಬಿಟ್ಟು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈನೆಲ್ಲ ನೋಡಿ ಎಷ್ಟಿಂದ ಐತೆ. ಇಲ್ಲಿ ಕರೆಕ್ಟಾಗಿ ನೀವು 2 ಇಂದ 3 ಟ್ರೈನ್ ನಿಲ್ಲಿಸ್ಬೋದು ನೀವು. ಇದು ಟೋಟಲ್ ನಿಂತು 1.6 ಐತೆ, ಅಂದರೆ 1.5 ಕಿಲೋಮೀಟ್ರ್ ಐತೆ ಗೈಸ್. ಇನ್ನೂ ಎಷ್ಟು ದೂರ ಐತೆ ಗೊತ್ತಾ ನಿಮಗೆ, ಇನ್ನೂ ಹೋಗ್ಬೇಕು. ಅದು ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದು, ಅದೊಂದು ಖುಷಿ.
ನಡೀತಾ ಇದ್ದೀನಿ ಅದನ್ನ ಅಂತ. ಮುಂಬೈಯಲ್ಲಿ ಓಡಾಡ್ತಾವಲ್ಲ ಲೋಕಲ್ ಟ್ರೈನು, ಆ ಥರ ಟ್ರೈನ್ಗಳು ಇಲ್ಲೂ ಲೋಕಲಲ್ಲಿ ಓಡಾಡ್ತಾ ಇರ್ತವೆ. ಇವು 5-5 ನಿಮಿಷಕ್ಕೂ ಬರ್ತಾ ಇರ್ತವೆ, ಸಿಕ್ಕಾಪಟ್ಟೆ ಫಾಸ್ಟು, ಅಷ್ಟೇ ಬೇಗ ಕಂಟ್ರೋಲ್ ಮಾಡ್ಬೋದು. ಇದು ಆ ಥರದ್ದು ಸಕ್ಕತ್ತಾಗಿರುತ್ತೆ ಇದು. ಅಯ್ಯೋ ಅಪ್ಪ, ಈ ಇಂಜಿನ್ಗಳು ಚೇಂಜ್ ಮಾಡ್ತಾರಲ್ವಾ, ಹೆವಿ ಸೌಂಡ್ ವಯಸ್ಸು ಈ ಕಡೆ ಅಂತೂ. ನೋಡ್ರಿ, ಸೀದಾ ನೀವು ಎಲ್ಲಿವರೆಗೂ ಕಾಣಿಸ್ತೈತಾ? ಹಿಂಗೆ ಹೋಗಿ ಹಿಂಗೆ ತಿರುಗ್ಬೇಕು, ಇನ್ನೂ ಲಾಸ್ಟ್ವರೆಗೂ ಹೋಗ್ಬೇಕು ಅಂದರೆ ಬೇಕಿನ್ನೂ ಟೈಮ್ ನಮಗೆ ಫುಲ್ಲು ರೀಚ್ ಮಾಡೋಕ್ಕೆ. ಇವಾಗಲೇ 9 ನಿಮಿಷ 18 ಸೆಕೆಂಡು ಕರೆಕ್ಟಾಗಿ ಟೈಮು. 9 ನಿಮಿಷ 18 ಸೆಕೆಂಡ್ ಆಗೈತೆ. ನೀವೆಲ್ಲಾದರೂ ನೋಡಿದ್ದೀರಾ ಗೈಸ್ ಹಿಂಗೆ ಟ್ರೈನಿಂದ ಟ್ರೈನ್ ಹಾಕೋದನ್ನ? ಹಾಂ, ಇಲ್ಲಾಗಲೇ ಇನ್ನೊಂದು ಟ್ರೈನ್ ಹಾಕೋರು ನೋಡಿ. ಇದ್ರ ಸೆಂಟ್ರಲ್ ಬೇಕಂದ್ರೆ ಇನ್ನೊಂದು ಟ್ರೈನ್ ಹಾಕ್ಬೋದಿತ್ತು ನೀವು, ಅಷ್ಟು ಅಗಲ ಅದೇ ಜಾಗ. ಇಲ್ಲಾಗಲೇ ಇನ್ನೊಂದು ಟ್ರೈನ್ ಹಾಕೋರು ಇವಾಗ. ಇಲ್ಲಿ ನೋಡ್ರಿ ಹೆಂಗೈತೆ. ಇದು ಅಷ್ಟೇ, ಇಲ್ಲಿ ಓಡಾಡೋ ಲೋಕಲ್ ಟ್ರೈನ್ ಇದೂ. ಈ ಟ್ರೈನ್ ಏನು ನೋಡ್ತಿದ್ದೀರಲ್ಲ ಗೈಸ್, ಇದು ಚೆನ್ನೈ ಟ್ರೈನು. ಚೆನ್ನೈಯಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ರಾಮೇಶ್ವರಂ ಹೋಗ್ತಾನೆ. ಇದು ಬೆಂಗಳೂರು ಮೇಲೆ ಬರುತ್ತೆ. ಇವಾಗ ಇನ್ನು ಬೆಂಗಳೂರಲ್ಲಿ ಬಂದು ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ಪಿಕ್ ಮಾಡ್ತಾನೆ ಅರ್ಲಿ ಮಾರ್ನಿಂಗು. ಯಾರು ರಾಮೇಶ್ವರಕ್ಕೆ ಒಂದೇ ಒಂದು ಟ್ರೈನ್ ಐತಲ್ವ, ಅದೇ ಟ್ರೈನ್ ಇದು. ಚೆನ್ನೈಯಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ರಾಮೇಶ್ವರಂ ಕರ್ಕೊಂಡು ಹೋಗ್ತಾನೆ. ನಾಡಿದ್ದು ನಿಮಗೆ ನಾಳೆ ಸಂಜೆನೇ ಇಲ್ಲ, ನಾಡಿದ್ದು ಬೆಳಗ್ಗೆನ ಕರ್ಕೊಂಡು ಹೋಗ್ತಾನೆ ರಾಮೇಶ್ವರಂಗೆ. ಗಾಯ್ಸ್ ಫೈನಲ್ ಆಗಿ ಕಂಪ್ಲೀಟ್ ಮಾಡೋ ಜಾಗಕ್ಕೆ ಬಂದಿದ್ದೀವಿ ಗೈಸ್. ಯಪ್ಪ, ಯಾಕೆ ಕೇಳ್ತೀರಾ? ಒಂದು ಎಷ್ಟು ಕರೆಕ್ಟಾಗಿ 24 ನಿಮಿಷ 28 ಸೆಕೆಂಡ್ ಇವಾಗ ಎಕ್ಸಾಕ್ಟಾಗಿ ಕಂಟಿನ್ಯೂ ನಡೆದಿರೋದು. ನೋಡ್ರಿ, ಹೆಂಡ್ಸ್ ಫೈನಲ್ ಆಗಿ ಇಲ್ಲಿಗೆ ಎಂಡ್ಸು. ಕರ್ನಾಟಕ ಸಂಪರ್ಕ ಕ್ರಾಂತಿ ಹೋಯ್ತಾಯಿದ್ದು ಗೈಸ್. ಫೈನಲ್ ಆಗಿ ಇಲ್ಲಿಗೆ ಎಂಡ್ಸ್ ಆಗ್ತಾಯಿದೆ ಗೈಸ್. ಇದೇನೋ ಬಿದ್ದೈತೆ, ಬುಕ್ತು ಪೇಪರ್ ಬಿದ್ದೈತೆ ಗಾಯ್ಸ್. ಬಗ್ಗಿ ಎದೊಳಕ್ಕೂ ಕಷ್ಟ ಆಗೈತೆ. ಆ ಪರಿಸ್ಥಿತಿಲಿದ್ದೀನಿ ಇವಾಗ ನಾನು. ಯಪ್ಪೋ ಸಾಕಪ್ಪ ಗೈಸ್. ನೋಡ್ಕೊಳ್ರಿ, ರೋಡು ಇಲ್ಲಿಗೆ ಎಂಡು. ಫೈನಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ನೀರು ಕುಡ್ದಿಲ್ಲ, ಏನೂ ಕುಡ್ದಿಲ್ಲ, ಜ್ಯೂಸು ಕುಡ್ದಿಲ್ಲ. ಹೋಗಿ ಇವಾಗ ನೀರು ಜ್ಯೂಸು ಏನಾದರೂ ಕುಡಿಯೋಣ. ಸಿಕ್ಕಾಪಟ್ಟೆ ಉದ್ದ ಆಯ್ತಪ್ಪ. ಈ ಮಾಮೂಲಿ ರೋಡಲ್ಲಿ ನಡೆಯೋ ಥರ ಫೀಲ್ ಇಲ್ಲ. ಇದು ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಅಂತ ನಡೆದು ಒಂಥರ ಫೀಲ್ ಆಯ್ತದೆ. ಇಲ್ಲೊಂದು ಸಿಕ್ಕಾಪಟ್ಟೆ ದೂರ ಐತೆ. ಫೈನಲಾಗಿ ಬಂದ್ಬಿಟ್ಟು ಇಲ್ಲಿ ನೆಮ್ಮದಿಗೆ ಒಂದು 5 ನಿಮಿಷ ಕುತ್ಕೊಂಡಿದ್ದೀನಿ ಗೈಸ್. ನೋಡಿದ್ರಲ್ಲ, ಇದಾಗಿತ್ತು ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಜರ್ನಿ. ಹೆಂಗನ್ನಿಸ್ತು ಈ ವಿಡಿಯೋ ನೋಡಿ? ಸಿಕ್ಕಾಪಟ್ಟೆ ಖುಷಿ ಆಯಿತಾ? ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಚಿಕ್ಕ ಟ್ರೈನ್ ಆದರೆ ನೀವೊಂದು 5 ನಿಲ್ಲಿಸ್ಬೋದು ತಗೊಂಬಂದು. ಅಷ್ಟು ದೊಡ್ಡದು. ಈ ಕರ್ನಾಟಕ ಸಂಪರ್ಕ ಕ್ರಾಂತಿ ಬರೋದು 22ರಿಂದ 24 ಹೋಗಿ ಆ ಥರದವೇ 3 ಹಾಕ್ಬೋದು ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಇರ್ಬೋದು ದೊಡ್ಡದು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.